ಇವತ್ತು ನಾನು ಮಾಡಿ ತೋರಿಸ್ತಿರುವಂಥ ಈ ಬ್ರೇಕ್ಫಾಸ್ಟ್ನ ನೀವು ಕೂಡ ರಿಮೈಂಡ್ ಮಾಡ್ಕೊಳ್ಳಿ. ಖಂಡಿತ ನೀವು ಇದಕ್ಕೆ ಫಿದಾ ಆಗೋದಂತೂ ಗ್ಯಾರಂಟಿ. ನಿಮ್ಮ ಬ್ರೇಕ್ಫಾಸ್ಟ್ ಲಿಸ್ಟಲ್ಲಿ ಇದನ್ನು ಕೂಡ ಸೇರಿಸ್ಕೊಳ್ಳೋದು ಪಕ್ಕಾ. ಅಷ್ಟು ರುಚಿಯಾಗಿರುತ್ತೆ, ಯಾವ ಹೋಟೆಲಲ್ಲೂ ಸಿಗಲ್ಲ ಈ ರುಚಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ರವೆಯಿಂದ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ತುಂಬ ರುಚಿಯಾಗಿರುತ್ತೆ. ಈ ರವೆನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು. ಸ್ವಲ್ಪ ಟೈಮ್ ತೊಗೊಳುತ್ತೆ, ಲೋ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ರವೆನ. ಯಾಕಂದರೆ ನಾವು ಮಾಡ್ತಾ ಇರೋಂಥ ಬ್ರೇಕ್ಫಾಸ್ಟ್ ಉದ್ರಾಗಿ ಬರಬೇಕಂದ್ರೆ ರವೆನ ಸ್ವಲ್ಪ ಹುರಿಯೋಕ್ಕೆ ಟೈಮ್ ಬೇಕು. ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದಮೇಲೆ ಈ ರವೆನ ನಾನು ಬೇರೆ ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಪೂರ್ತಿ ತಣ್ಣಗಾಗಲಿ ಅಂಥೇಳಿ. ಇವಾಗ ಒಂದು ಬೇರೆ ಪಾತ್ರೆ ಬಿಸಿ ಇಟ್ಕೊಂಡು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ 1.5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಇದಕ್ಕೆ ನಲ್ಲಿ ಸಾಸಿವೆ ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ, ಆಪ್ಷನಲ್ಲು ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಡಲೆ ಬೀಜ ಹಾಕ್ಕೋಬೋದು. ಅದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈ ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ಅದ್ರ ಜೊತೆಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಹಾಗೆ 1 ಈರುಳ್ಳಿ, 1-2 ಹಸಿಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ. ಅರ್ಧ ಕಪ್ ಅಂದರೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಾನು ಮಾಡಿ ತೋರಿಸ್ತಿರುವಂಥ ಈ ಬ್ರೇಕ್ಫಾಸ್ಟ್ ಇವಾಗ 4 ಜನಕ್ಕೆ ಸರ್ವ್ ಮಾಡ್ಬೋದು ಆರಾಮಾಗಿ, ಹೊಟ್ಟೆ ತುಂಬ. ನೋಡಿ, ಒಂದು ಸ್ಟಿಕ್ ಗಾತ್ರದ ಟೊಮೆಟೊ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದನ್ನು ಕೂಡ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಹಾಗೆಯೇ ಇಲ್ಲಿ ವಾಂಗಿಬಾತ್ ಬದನೆಕಾಯಿ ಸಿಗುತ್ತಲ್ಲ, ಮೈಸೂರು ಬದನೆಕಾಯಿ, ಅದನ್ನು 1 ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹೌದು, ನಾನು ಮಾಡಿ ತೋರಿಸ್ತಿರುವಂಥ ರೆಸಿಪಿ ಇವತ್ತು ರವೆ ವಾಂಗಿಬಾತು ತುಂಬ ರುಚಿಯಾಗಿರುತ್ತೆ. ಯಾರ್ಯಾರು ಇನ್ನೂ ಟ್ರೈ ಮಾಡಿಲ್ಲ, ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಇದನ್ನು ನಿಮ್ಮ ಮನೇಲೇ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು. ಹಾಗೆ ಬೆಲ್ಲ 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ 1 ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ರವೆ ವಾಂಗಿಬಾತ್ ಮಾಡ್ತಿದ್ದೀವಿ ಅಂದಮೇಲೆ ವಾಂಗಿಬಾತ್ ಮಸಾಲ ಇಲ್ಲ ಅಂದರೆ ಹೇಗೆ, ಅದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಮಸಾಲಾನ ನಾನಿಲ್ಲಿ ಬಳಸಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಒಂದು 1/4 ಕಪ್ ಆಗೋಷ್ಟು ಅಥವಾ 4 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಸೀಗಿದು ಹೋಗಬಾರ್ದು ಅಂಥೇಳಿ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಎಣ್ಣೆ ಬಿಡೋವರೆಗೂ, ನೀರೆಲ್ಲ ಸುಂಡೋವರೆಗೂ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಯಾವ ಕಪ್ಪಲ್ಲಿ ನಾನಿಲ್ಲಿ ರವೆ ತೊಗೊಂಡಿದ್ನೋ ಆ ಕಪ್ಪಿಂದ ನಾನಿಲ್ಲಿ ಒಂದು 3 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ರವೆ ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಅಷ್ಟು ಸಾಕಾಗತ್ತೆ ನೀರು. ಈ ಕಪ್ಪಿಂದ ಒಂದು 3 ಕಪ್ ಆಗೋಷ್ಟು, ಅಥವಾ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ಒಂದು 3.5 ಕಪ್ ಆಗೋಷ್ಟು ಹಾಕಿದ್ರೂ ಸಾಕು. 4 ಕಪ್ ಅಂತೂ ಹಾಕಬಾರ್ದು. ಹಾಕಿ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಉಪ್ಪು ಖಾರ ಈ ಟೈಮಲ್ಲಿ ನೋಡ್ಕೊಂಡು ನೀವು ಮತ್ತೆ ಹೆಚ್ಚಿಸ್ಕೋಬೋದು. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ ರವೆ, ಈ ನೀರೇನಿದೆ ನೋಡಿ. ಈ ಟೈಮಲ್ಲಿ ನಾನಿಲ್ಲಿ ರವೆಯನ್ನು ಸೇರಿಸ್ಕೊತೀನಿ. ಇನ್ನೂ ಚೆನ್ನಾಗಿ ಕುದಿಬೇಕು. ಬದನೆಕಾಯಿ ಎಲ್ಲ ಹಾಕಿದ್ದೀವಲ್ಲ, ಅದು ಕೂಡ ಒಂದು ಸ್ವಲ್ಪ ಫ್ರೈ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡಾದಮೇಲೆ ಈ ಕುದೀತಾ ಇರೋಂಥ ನೀರಿಗೆ ಹುರಿದಿಟ್ಕೊಂಡಂಥ ರವೆ ಇರುತ್ತಲ್ಲ, ಅದನ್ನು ನಿಧಾನಕ್ಕೆ ಹಾಕ್ಕೊಳ್ತಾ ಈ ಥರ ಕಲಿಸ್ಕೋಬೇಕು. ನಾನು ತೊಗೊಂಡಂಥ ರವೆಗೆ ನಾನು ಹಾಕಿರುವಂಥ ನೀರು ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ. ನೀವು ಇದೇ ರೇಷನಲ್ಲೇ ತೊಗೊಂಡು ಮಾಡ್ಕೊಳ್ಳಿ. 1 ಕಪ್ ರವೆಗೆ 3 ಕಪ್ ಆಗೋಷ್ಟು ನೀರನ್ನು ಹಾಕಿದ್ರೆ ಪರ್ಫೆಕ್ಟಾಗಿ ಉದ್ರಾಗಿ ಬರುತ್ತೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದನ್ನು ನೋಡಾದಮೇಲೆ ನೋಡಿ, ಒಂದು ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಮತ್ತೆ ಮುಚ್ಚಳ ಇಡ್ಬೋದು. ಸೊ ಇವಾಗ ನಾನಿಲ್ಲಿ ಮುಚ್ಚಳ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 8 ನಿಮಿಷ ಮುಚ್ಚಿದ್ರೆ ಸಾಕು. ಬೇಗನೆ ರವೆ ಬೆಂದ್ಬಿಡುತ್ತೆ. ಆಲ್ರೆಡಿ ನಾವು ಹುರಿದಿದ್ದೀವಲ್ಲ, ಜಾಸ್ತಿ ಸಮಯ ತೊಗೊಳ್ಳಲ್ಲ ರವೆ ಬೇಯೋಕ್ಕೆ. ಇವಾಗ ನೋಡ್ತಿರ್ಬೋದು, ಮುಚ್ಚಳ ಮುಚ್ಚಿದಕ್ಕೆ ನೀರು ಮತ್ತು ಸ್ಟೀಮಲ್ಲಿ ನೀರು ಬಿಟ್ಕೊಂಡಿದೆ. ಇವಾಗ ಈ ಥರ ಮಿಕ್ಸ್ ಮಾಡ್ತಾ ನೀರೆಲ್ಲ ಹೋಗುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಮತ್ತೆ 1-2 ನಿಮಿಷ ಬಿಡ್ತೀನಿ. ಅಷ್ಟಾದರೆ ಸಾಕು. ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀವು ಸರ್ವ್ ಮಾಡಿಕೊಂಡ್ರೆ ಆಯಿತು. ತುಪ್ಪ ಬೇಕಿದ್ರೆ ಮತ್ತೆ ಮೇಲೆ 1 ಸ್ಪೂನ್ ಆಗೋಷ್ಟು ಹಾಕ್ಬೋದು. ನಾನಿಲ್ಲಿ ಇನ್ನೂ ರುಚಿ ಕೊಡೋಕ್ಕೆ ಅಂಥೇಳಿ 1 ಕಪ್ ಆಗೋಷ್ಟು ಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣನ್ನು ಕೂಡ ಹಾಕ್ಕೊಂಡ್ರೆ ಅಲ್ಟಿಮೇಟ್ ಆಗಿರೋಂಥ ರುಚಿಯಾಗಿರೋಂಥ ರವೆ ವಾಂಗಿಬಾತ್ ರೆಡಿ ಆಗುತ್ತೆ. ತಿಂದರೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಖಂಡಿತ ನೀವು ಯಾರ್ಯಾರು ಮಾಡ್ಕೊಳ್ತೀರಾ ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಸೊ ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟ್ಗೆ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ, ನೀರು ಚಟ್ನಿ, ಹಾಗೆಯೇ ಶೇಂಗಾ ಚಟ್ನಿ ಯಾವುದಕ್ಕೆ ಬೇಕಾದರೂ ಸೂಟ್ ಆಗುತ್ತೆ ಇದು. ನಾನಿಲ್ಲಿ ನೀರು ಚಟ್ನಿ ಮಾಡ್ಕೊಂಡಿದ್ದೀನಿ, ಶೇಂಗಾ ಕಡಲೆ ಬೀಜದ್ದು. ತುಂಬ ರುಚಿಯಾಗಿತ್ತು. ಈ ಕಾಂಬಿನೇಷನ್ ಅಂತೂ ಖಂಡಿತ ನೀವು ಕೂಡ ಮಿಸ್ ಮಾಡ್ದೇ ಟ್ರೈ ಮಾಡಿ. ತುಂಬ ಇಷ್ಟ ಆಗುತ್ತೆ ನಿಮಗೆ 100%. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.